ಅಮ್ಮ ಗಿರ್ಜಾ, ಈ ದುಡ್ಡು ತಗೋ. ಇದರಲ್ಲೇ ನೀನು ಚಲೋ ಸೀರೆ ತಗೋ. ನನ್ನ ಕೈಲಂತೂ ಕೊಡ್ಸೋಕ್ಕಾಗಲಿಲ್ಲ. ನಿಮ್ಗೆ ಗೊತ್ತಿದ್ದೇ ಇದೆ ಅಲ್ಲ ನಿಮ್ಮ ಅದಕ್ಕೆ ಬುದ್ಧಿ ಮೊದಲಿಂದ ನೋಡ್ಕೊಂಡು ಬಂದೀಯಾ. ಆಕೆ ಇಷ್ಟು ವಯಸ್ಸಾದ್ರೂ ಸ್ವಲ್ಪನೂ ಬದಲಾಗ್ತಾ ಇಲ್ಲ. ಅದಕ್ಕೆ ಮತ್ತೆ ನಾನೇನೋ ಸೀರೆ ತಂದರೆ ಅದಕ್ಕೂ ಉರ್ದು ಬೀಳ್ತಾಳ, ಮತ್ತೆ ಸುಮ್ಮನೆ ಜಗಳ ಮಾಡ್ತಾಳ. ಅದಕ್ಕೆ ಈ ದುಡ್ಡು ತೊಗೊಂಡು ಹೋಗ್ಬೇಕಾದ್ರೆ ಒಂದು ಸೀರೆ ತೊಗೊಂಬಿಡಮ್ಮ, ನಾನೇ ಕೊಡ್ಸಿದ್ದೀನಿ ಅಂದ್ಕೊಂಡು. ಅಣ್ಣ, ನಂಗೆ ಯಾವ ಬೇಜಾರೂ ಇಲ್ಲ. ನೀನು ಸುಮ್ಮನೆ ಮುಖ ಸಪ್ಪಗೆ ಮಾಡ್ಕೋಬೇಡ. ನನಗೇನೂ ಬೇಜಾರಾಗಿಲ್ಲ ಅಣ್ಣ. ನಂಗೆ ದುಡ್ಡು ಬೇಡ, ಸೀರೆನೂ ಬೇಡ ಅಣ್ಣ. ನಾನು ಅದಕ್ಕೋಸ್ಕರ ಬಂದಿಲ್ಲ. ನಿನ್ನ ನೋಡಂಗಾಯ್ತಣ್ಣ, ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ಬಂದಿದ್ದು. ನಂಗೆ ಇದು ಯಾವುದು ಬೇಡಪ್ಪ. ಇದು ಕೂಡ ಕೊಟ್ಟಿಲ್ಲ ಅಂದರೆ ಹೆಂಗಮ್ಮ? ತಗೋ, ಬೇಡ ಅನ್ಬೇಡ. ಇರೋದೊಬ್ಬ ತಂಗಿನ ಹಬ್ಬ ಕರೆದು ಸೀರೆ ಉಡ್ಸೋಕ್ಕೂ ಆಗ್ತಾ ಇಲ್ಲ ನನಗೆ. ಅದೇ ಬೇಜಾರಮ್ಮ. ಈ ದುಡ್ಡಾದರೂ ತಗೋ. ಅಣ್ಣ, ನಂಗೆ ಈ ದುಡ್ಡೇನು ಬೇಡಪ್ಪ. ನೀನು ಅವಾಗವಾಗ ಫೋನ್ ಮಾತಾಡ್ಕೊತ ಇರ್ಬೋದಲ್ಲಣ್ಣ. ನಂಗೆ ಈ ದುಡ್ಡಿಂದ ಏನೂ ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ಅಷ್ಟೇ. ಅದಕ್ಕೆ ಅಣ್ಣ, ಈ ದುಡ್ಡು ಬದಲು ನಂಗೆ ಅವಾಗವಾಗ ಫೋನ್ ಮಾಡಿ ಮಾತಾಡೋಣ. ನನ್ನ ಮತ್ತೆ ಮೊದಲಿನ ಥರ ಮರ್ತು ಬಿಡಬೇಡ ಅಣ್ಣ. ಈಗ ಬಂದು ಹೋಗಿದ್ದೀನಿ ಅಂತ ಮತ್ತೆ ಫೋನ್ ಮಾಡದೆ ಇರಬೇಡ. ನಮ್ಮ ಮನೆಗೆ ಬರದೇ ಇರಬೇಡ ಅಣ್ಣ. ಅವಾಗವಾಗ ಬಂದ್ಕೊತ ಹೋಗ್ಕೊತ ಇರೋಣ, ಫೋನ್ ಮಾಡೋಣ. ತಪ್ಪಾಯ್ತು ಗಿರ್ಜಾ. ಇನ್ಮೇಲಿಂದ ನಾನು ನಿನಗೆ ಯಾವಾಗಲೂ ಫೋನ್ ಮಾಡ್ಕೊತಿರ್ತೀನಮ್ಮ. ಇನ್ಮೇಲೆ ದಿನ ಫೋನ್ ಮಾಡ್ತೀನಿ. ನನಗಿರೋದು ಒಬ್ಬಳೇ ತಂಗಿ. ನಿನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೆ ಚಿಕ್ಕವಳಿರೋವಾಗ. ಆದರೆ ಈ ಅನ್ಪೂರ್ಣನ ಮಾತು ಕೇಳಿ ಇಷ್ಟು ದಿನ ಮಾತು ಬಿಡೋ ಥರ ಆಯಿತು. ಇನ್ಮೇಲಿಂದ ನಾನು ಬಂದ್ಕೊತ ಹೋಗ್ಕೊತಿರ್ತೀನಮ್ಮ. ಥ್ಯಾಂಕ್ಸ್ ಅಣ್ಣ. ನಂಗೆ ಇಷ್ಟೇ ಪ್ರೀತಿ ಸಾಕು. ನಂಗೆ ಈ ದುಡ್ಡು ಬೇಡ, ಯಾವ ಸೀರೆನೂ ಬೇಡ. ಅಣ್ಣ, ನಾನಿನ್ನ ಹೊಡ್ತೀನಪ್ಪ. ಬಂದು 2 ದಿನ ಆಯಿತು. ಹೋಗ್ತೀನಿ ನಾನು ಇವತ್ತು. ಇನ್ನೊಂದು 2 ದಿನ ಇರು ಅಂದರೆ ನನ್ನ ಮಾತೇ ಕೇಳ್ತಿಲ್ಲಮ್ಮ ನೀನು. ಇಲ್ಲ ಅಣ್ಣ, ಹೋಗ್ಬೇಕು. ಅಲ್ಲಿ ಅವರೊಬ್ಬರೇ ಇದ್ದಾರೆ. ಮತ್ತು ಮಗ ಸೊಸೆ ಎಲ್ಲ ಅವರು ಅಲ್ಲೇ ಬೆಂಗಳೂರು ಆ ಕಡೆ ಇದ್ದಾರಲ್ಲ. ಹಂಗಾಗಿ ಇವರೊಬ್ಬರೇ ಆಗಿಬಿಟ್ಟಿದ್ದಾರೆ. ಹೋಗ್ಬೇಕು. ಸರಿ ಗಿರ್ಜಾ, ಹುಷಾರಾಗಿ ಹೋಗಮ್ಮ. ಅವಾಗವಾಗ ಬಂದ್ಕೊತ ಹೋಗ್ಕೊತ ಇರಮ್ಮ. ಗಿರ್ಜಾ, ಇರಮ್ಮ, ಸ್ವಲ್ಪ ಒಂದು ನಿಮಿಷ ಬರ್ತೀನಿ. ಅಯ್ಯೋ ಅದಕ್ಕೆ ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ? ಹಂಗಂದ್ರೆ ಹೆಂಗಮ್ಮ? ಎಷ್ಟೋ ವರ್ಷ ಆದಮೇಲೆ ತವ್ರ ಮನೆಗೆ ಬಂದಿದ್ಯಾ, ಹಿಂಗೆ ಸೀರೆ ಕೊಡಲಿಲ್ಲ ಅಂದರೆ ಅದೆಂಗಾಗುತ್ತೆ? ತಗೋ. ಥ್ಯಾಂಕ್ಸ್ ಅದಕ್ಕೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ನನಗೆ ನಿಜವಾಗ್ಲೂ ಹಿಂಗೆ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ನನಗೆ ಎಷ್ಟೋ ವರ್ಷ ಆಗಿತ್ತು ನಾನು ತವ್ರ ಮನೆ ಈ ಥರ ಅರಿಶಿನ ಕುಂಕುಮ ತಗೊಂಡು. ನೀವೆಲ್ಲರೂ ಒಂದ್ಸರಿ ನಮ್ಮ ಮನೆಗೆ ಬರಬೇಕು. ಬಂದು ಒಂದು 4 ದಿನ ಇದ್ದು ಹೋದರೆ ನಮಗೂ ಖುಷಿ ಆಗುತ್ತೆ. ಅದಕ್ಕೆ ಎಲ್ಲರೂ ಒಂದ್ಸರಿ ಟೈಮ್ ಮಾಡಿಕೊಂಡು ನಮ್ಮ ಮನೆಗೆ ಬಂದುಬಿಡ್ರಿ. ದೀಪಾ, ತಗೋ. ಪಾರ್ವತಿ, ನೀನು ಕೂಡ ತಗೋಮ್ಮ. ನನಗೆ ಸೀರೆ ತರೋಕ್ಕಾಗಲಿಲ್ಲ, ಅದೇ ಬೇಜಾರು ನನಗೆ. ಅಯ್ಯೋ ಅಮ್ಮ, ಬೇಡಮ್ಮ, ನೀವು ಯಾವುದು ಬೇಜಾರು ಇಟ್ಕೋಬೇಡಿ. ನನಗೆ ಏನು ನಿಮ್ಮ ಆಶೀರ್ವಾದ ಸಿಕ್ತಲ್ಲ ಅಷ್ಟೇ ಸಾಕು. ಈ ದುಡ್ಡು ಕೂಡ ಬೇಡ. ಇನ್ನೊಂದು ಸರಿ ನಿಮ್ಮ ಮನೆಗೆ ಬರ್ತೀನಲ್ಲ, ಆವಾಗ ಬೇಕಾದರೆ ಇಸ್ಕೋತೀನಿ. ಸರಿ, ನಾನಿನ್ನು ಹೊರಡ್ತೀನಿ. ಎಲ್ಲರೂ ಒಂದ್ಸರಿ ನಮ್ಮ ಮನೆಗೆ ಬರಬೇಕು. ಅತ್ತೆ, ನೀವೇನಿಲ್ಲಿ? ಇನ್ನೂ ಬಸ್ ಬಂದಿಲ್ವಾ? ಎಷ್ಟೊತ್ತಾಯ್ತಲ್ಲ? ಇಲ್ಲ, ಬಸ್ಸೇನೋ ಬಂದು ನಾನೇ ಹೋಗಲಿಲ್ಲ. ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಇಲ್ಲೇ ಉಳ್ಕೊಂಡೆ. ನೀವು ಹೆಂಗೋ ಈಗ ಆಫೀಸ್ಗೆ ಹೋಗ್ತೀರಲ್ಲ, ಬರ್ತೀರಾ ಅಂತ ಗೊತ್ತಿತ್ತು. ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ಕೊತ ಇದ್ದೆ. ಹೌದಾ? ಬನ್ನಿ ಅತ್ತೆ, ಹಂಗಾದ್ರೆ ಇಲ್ಲೇ ಕಾಫಿ ಶಾಪ್ ಇದೆ, ಅಲ್ಲಿ ಚೆನ್ನಾಗಿರುತ್ತೆ ಕಾಫಿ. 3 ಜನನೂ ಕಾಫಿ ಕುಡ್ಕೊಂತ ಆರಾಮಾಗಿ ಮಾತಾಡ್ಬೋದು. ನಿಮ್ಮಿಬ್ರಿಗೂ ಥ್ಯಾಂಕ್ಸ್ ಹೇಳಬೇಕು, ಅದಕ್ಕೆ ಮಾತಾಡೋಣ ಅಂತ ಕರ್ಕೊಂಬಂದಿದ್ದು. ಅತ್ತೆ, ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನೀವು ಯಾಕೆ ಆ ಥರ ಅಳೋ ಮುಖ ಮಾಡ್ಕೊಂಡಿರೋದು? ಅಮ್ಮ, ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ದೀರಾ? ಅಳೋಂಥದ್ದೇನಾಯಿತು? ಇವಾಗ ಖುಷಿ ಆಯ್ತಲ್ಲ, ಎಲ್ಲರನ್ನೂ ಮಾತಾಡ್ಸಿದ್ರಿ, ನಿಮ್ಮ ಅಣ್ಣನೂ ನೋಡಿದ್ರಿ, ಮತ್ತಿನ್ನು ಯಾಕೆ ಅಳ್ತಾ ಇದ್ದೀರಾ? ನಾನು ಈ ಮಧ್ಯೆ ನಿಮ್ಮ ಮನೆಗೆ ಬಂದಿದ್ದೆ, ಆದರೆ ಆವಾಗ ಅದಕ್ಕೆ ನಮ್ಮ ಮನೆಗೆಲ್ಲ ಬರೋಕ್ಕೆ ಹೋಗ್ಬೇಡ ಹಂಗಿಂಗೆ ಅಂತ ಬೈದು ಕಳಿಸ್ಬಿಟ್ಟಿದ್ರು. ಆವಾಗ ನೀವು ಯಾರೂ ಇರಲಿಲ್ಲ ಮನೇಲಿ, ಅಣ್ಣ ಕೂಡ ಇರಲಿಲ್ಲ. ಅದಕ್ಕೆ ನಾನು ಹಂಗೆ ಹೋಗ್ಬಿಟ್ಟೆ. ಆ ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಈ ಸರಿ ಹೆಂಗಾದ್ರೂ ಮಾಡಿ ನಿಮ್ಮನ್ನೆಲ್ಲರನ್ನ ಮಾತಾಡಿಸ್ಬೇಕು ಅಂತಲೇ ಬೆಳಗ್ಗೆನೇ ಬಂದುಬಿಟ್ಟೆ. ಅವಾಗೆಲ್ಲರೂ ಮನೇಲಿ ಇರ್ತೀರಲ್ಲ, ಆಗೆಲ್ಲ ವಾಪಸ್ ಕಳ್ಸೋಕ್ಕಾಗಲ್ಲ ಅದಕ್ಕೆ ಅಂತೇಳಿ ಬೆಳಗ್ಗೆನೇ ಬಂದೆ. ನಂಗೆ ಗೊತ್ತು ಈಗಲೂ ನಾನು ಬಂದಿರೋದು ನಿಮ್ಮ ಅಮ್ಮಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ. ನನಗೆ ಈ ಸೀರೆ ಎಲ್ಲ ಕೊಡಿಸಿರೋದು ಮತ್ತು ಅದಕ್ಕೆ ಒಪ್ಸಿರೋದೆಲ್ಲ ನೀವಿಬ್ಬರೇ ಅಂತ ನಂಗೆ ಗೊತ್ತು. ನಂಗೆ ಆಮೇಲೆ ಅರ್ಥ ಆಯಿತು. ನಿಮ್ಮಿಬ್ಬರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆ. ನಾನು ಈ ಥರ ತವ್ರ ಮನೆ ಅರಿಶಿನ ಕುಂಕುಮ ತಗೋತೀನಿ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಮಪ್ಪ ನಮ್ಮಮ್ಮ ಯಾವಾಗ ನಮ್ಮನ್ನ ಬಿಟ್ಟೋಗ್ಬಿಟ್ರು, ಆವಾಗಿಂದ ನಾನು ತವ್ರ ಮನೇಲಿ ಈ ಥರ ಪ್ರೀತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅತ್ತೆ, ಇದಕ್ಕೆ ನೀವು ಖುಷಿ ಪಡ್ಬೇಕು ತಾನೆ? ಯಾಕೆ ಅಳ್ತಾ ಇದ್ದೀರಾ? ಅಳ್ಬೇಡಿ, ಸುಮ್ಮನಿರಿ. ಈಗೆಲ್ಲ ಸರಿ ಹೋಗಿದೆಯಲ್ಲ, ಎಲ್ಲರನ್ನೂ ಮಾತಾಡ್ಸಿದ್ರಿ, ಎಲ್ಲ ಖುಷಿಯಿಂದ ಹೋಗಬೇಕು. ಈ ಥರ ಹತ್ಕೊತ ಹೋಗ್ಬಾರ್ದು. ಪಾರ್ವತಿ, ಈ ದುಡ್ಡು ಬೇಡ ಅನ್ಬೇಡಮ್ಮ. ಇದು ತಗೋ. ನನ್ನ ಕೈಲಂತೂ ಸೀರೆ ತರೋಕ್ಕಾಗಲಿಲ್ಲ. ಈ ದುಡ್ಡಿಂದ ನೀನು ಸೀರೆ ತಗೋ. ಇನ್ನೊಂದು ಸರಿ ಬಂದಾಗ ಮತ್ತೆ ನಾನು ನಿನಗೆ ಚಲೋ ಸೀರೆ ತೊಗೊಂಬರ್ತೀನಿ. ಬೇಡ ಅನ್ಬಾರ್ದು, ಸುಮ್ಮನೆ ತಗೋ.
ಅತ್ತೆ ನಿಮ್ಗೊಂದು ವಿಷಯ ಹೇಳಬೇಕು. ನೀವು ನನಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ಪಾರ್ವತಿಗೆ ಥ್ಯಾಂಕ್ಸ್ ಹೇಳಿದ್ರೆ ಒಂದು ಅರ್ಥ ಇರುತ್ತೆ. ಯಾಕಂದರೆ ನನಗಿದೆಲ್ಲ ಗೊತ್ತಾಗಲ್ಲ ಅತ್ತೆ. ಇದು ಸೀರೆ ತರಬೇಕು ಅದು ಇದು ಅಂತ ನನಗೆ ಏನು ಗೊತ್ತಿರಲಿಲ್ಲ. ಪಾರ್ವತಿನೇ ಹೇಳಿದ್ದು ಈ ಥರ ಮನೆಗೆ ಬಂದಿರೋ ಮಗಳಿಗೆ ಸೀರೆ ಅರ್ಶಿನ ಕುಂಕುಮ ಕೊಡಬೇಕು ಅದು ಇದು ಅಂತ ಎಲ್ಲ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು. ಅವಳೇ ನಾನು ದುಡ್ಡು ಹಾಕ್ತೀನಿ ಅಂದ್ರೂ ಅವಳು ಕೇಳಲಿಲ್ಲ. ಇಲ್ಲ ಅವರು ನನಗೆ ನಮ್ಮ ಅಮ್ಮನ ಥರನೇ ಇದ್ದಾರೆ, ಅವ್ರಿಗೆ ನಾನೇ ತರ್ತೀನಿ ಅಂತೇಳಿ ತಾನೇ ತಂದಿದ್ದಾಳೆ. ಪಾರ್ವತಿ ತುಂಬ ಥ್ಯಾಂಕ್ಸ್ ಅಮ್ಮ. ನನಗೆ ನೀನಮ್ಮನೋ ನಿನಗೆ ನಾನಮ್ಮನೋ ಒಂದು ಗೊತ್ತಿಲ್ಲ, ಆದರೆ ನಿನ್ನಿಂದ ನನಗೆ ತವ್ರ ಮನೇಲಿ ಅರ್ಶಿನ ಕುಂಕುಮ ಸಿಗೋ ಥರ ಆಯಿತು. ಅತ್ತೆ ನಗ್ಸೋಕ್ಕೆ ಏನಾದರೂ ಒಂದು ಮಾತಾಡಬೇಕು, ಇಲ್ಲಾಂದರೆ ಇವ್ರು ಹಿಂಗೆ ಹತ್ಕೊತಾನೆ ಇರ್ತಾರೆ. ಅತ್ತೆ ನೀವು ನಿಮ್ಮ ಮಗಳನ್ನ ಬೇಗ ಎತ್ಬಿಟ್ರಿ. ಇಲ್ಲ ಅಂದಿದ್ರೆ ಸ್ವಲ್ಪ ಲೇಟ್ ಮಾಡಿದರೆ ನಾನೇ ದೊಡ್ಡನಾಗಿರ್ತಿದ್ನಾ. ಆಮೇಲೆ ನಿಮ್ಮ ಮಗಳನ್ನ ನಾನೇ ಮದುವೆ ಮಾಡ್ಕೋತಿದ್ದೆ. ನೀವು ತಪ್ಪು ಮಾಡಿಬಿಟ್ರಿ ಅತ್ತೆ. ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡೆ ಗೊತ್ತಾ. ಪಾರ್ವತಿ ಇವನ್ ಮಾತಿಗೆಲ್ಲ ನಗ್ಬೇಡ, ನೋಡು ಹುಷಾರಾಗಿರೋ, ಏನೋ ಬೇರೆ ಕಡೆ ಕಾಳಾಗ್ತಿದ್ದಂಗಿದ್ದಾನೆ. ಹಂಗಂತೀರಾ ಅಮ್ಮ? ಹಂಗಾದ್ರೆ ಇನ್ಮೇಲಿಂದ ನಾನು ಇವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ. ಅಯ್ಯೋ ಅತ್ತೆ ನೀವು ಸುಮ್ಮನೆ ಇರಿ. ಅವಳು ಇಲ್ಲಿದ್ದು ಅನುಮಾನ ಪಡ್ಕೊತಿರ್ತಾಳೆ ಮತ್ತೆ. ಹೆಂಗೋ ಇವಾಗ ಚೆನ್ನಾಗಿದ್ದೀವಿ ಇಬ್ಬರು ಖುಷಿಯಾಗಿ. ನೋಡಿದ್ರೇ ಗೊತ್ತಾಗುತ್ತೆ ಪಾರ್ವತಿ ಅಂತ ಹುಡುಗಿ ಅಲ್ಲ ಅಂತ. ಒಳ್ಳೆ ಹುಡುಗಿ, ನಿಂಗೆ ಒಳ್ಳೆ ಹುಡುಗಿ ಸಿಕ್ಕಿದಾಳಪ್ಪ. ಈ ಹುಡುಗಿನ ಮಾತ್ರ ಕಳ್ಕೊಬೇಡ. ನಿಮ್ಮ ಅಮ್ಮನ ಮಾತು ಕೇಳಿ ಸುಮ್ಮನೆ ಇಬ್ಬರು ಮನ್ಸು ಕೆಡ್ಸ್ಕೊಬೇಡ್ರಿ, ಇಬ್ಬರು ಚೆನ್ನಾಗಿರಿ. ಪಾರ್ವತಿ ನೀನು ನೋಡ್ತಾ ಇದ್ರೆ ನನ್ನ ಮಗಳು ನೋಡ್ದಂಗೆ ಆಗ್ತಿದೆಯಮ್ಮ. ಸರಿ, ನನ್ನ ಜೊತೆ ಅವಾಗವಾಗ ಫೋನ್ ಮಾಡಿ ಮಾತಾಡ್ತಾ ಇರು. ಆಯ್ತಮ್ಮ, ನಿಮ್ಗೆ ಅವಾಗವಾಗ ಫೋನ್ ಮಾಡ್ತಾ ಇರ್ತೀನಿ. ನೀವು ಅಷ್ಟೇ ಮನೆಗೆ ಅವಾಗವಾಗ ಬಂದ್ಕೊತಾ ಇರಿ. ಆಯ್ತಮ್ಮ, ಬರ್ತಾ ಇರ್ತೀನಿ. ನೀವು ನಮ್ಮ ಮನೆಗೆ ಬರಬೇಕು. ಇಬ್ಬರು ಒಂದ್ಸರಿ ಟೈಮ್ ಮಾಡಿಕೊಂಡು ಬಂದು ಹೋಗ್ರಿ. ಸರಿ ಆನಂದ, ಪಾರ್ವತಿ ನಾನಿನ್ನ ಹೋಗ್ತೀನಮ್ಮ, ಟೈಮ್ ಆಗ್ತಿದೆ. ಅತ್ತೆ ಬಂದಿದ್ದು ಒಳ್ಳೆಯದೇ ಆಯಿತು. ಚೆನ್ನಾಗಿರೋ ಡ್ರೆಸ್ ಬಂತು, ಮತ್ತು 1,000 ರೂಪಾಯಿನೂ ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡಲ್ಲಿ ಕಿರಣ್ಗೆ ಏನಾದರೂ ಕೊಡಿಸ್ಬೇಕು. ಪಾಪ ಮೊನ್ನೆ ಎಷ್ಟು ಬೇಜಾರಾಗಿದ್ದ, ನಾನು ಏನೂ ಗಿಫ್ಟ್ ತೊಗೊಂಡೋಗಿಲ್ಲ ಅಂತ. ಅವನಿಗೆ ಕಾಲ್ ಮಾಡಿ ಹೇಳಬೇಕು, ಇವತ್ತು ಬಾ ಒಂದು ಗಿಫ್ಟ್ ಕೊಡ್ತೀನಿ ಅಂತ. ಈ ದೀಪ ಅಂತೂ ಎಷ್ಟೊತ್ತಾಯಿತು ರೂಮಲ್ಲಿ ಹೋಗಿ ಬ್ಯಾಗ್ ತರ್ತೀನಿ ಅಂತ, ಇನ್ನೂ ಬರಲಿಲ್ಲ. ಏನು ಅದಕ್ಕೆ ಅಣ್ಣ ರೂಮ್ ಕೀ ಹಾಕೋದೇ ಮರ್ತೋಗ್ಬಿಟ್ಟಿದ್ದಾರೆ. ಹಂಗೆ ಬಾಗಿಲು ತೆಗೆದೋಗ್ಬಿಟ್ಟಿದ್ದಾರಲ್ಲ. ಆ ಬೀರ್ವ ನೋಡಿದ್ರೆ ಹಂಗೆ ಓಪನ್ ಆಗೇ ಇದೆ, ಅದು ಕೀ ಕೂಡ ತೊಗೊಂಡೋಗಿಲ್ಲ. ಹಂಗೆ ಅದಕ್ಕೆ ಹಾಕಿ ಹಂಗೆ ಬಿಟ್ಟೋಗ್ಬಿಟ್ಟಿದ್ದಾರೆ. ಇಷ್ಟೊಂದು ದುಡ್ಡಿದೆಯಾ? ಬರಲಿ ಇವತ್ತು ಇದೆ ಇವರಿಗೆ. ಈ ರಾಧಿಕಾ ಅಂತೂ ಎಲ್ಲೋದ್ಲೋ ಏನೋ. ರಾಧಿಕಾ ಬಾರೇ, ಕಾಲೇಜಿ ಟೈಮ್ ಆಗ್ತಿದೆ. ದೀಪಾ ನಾನಿಲ್ಲಿ ಅಣ್ಣನ ರೂಮಲ್ಲಿದ್ದೀನಿ, ಇಲ್ಲಿ ಬಾ, ನಿಂಗೊಂದು ವಿಷಯ ಹೇಳಬೇಕು.